ಇವ್ರು ಬಾಬು ಅಂತೇಳಿ ಧರ್ಮದಿಂದ ಮುಸ್ಲಿಂ ಆದ್ರೂ ಸಹಿತ ಒಬ್ಬ ಹಿಂದೂ ಎಷ್ಟು ಕೆಲಸ ಮಾಡ್ತಾನೆ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿ ಪ್ರತಿಯೊಂದಕ್ಕೂ ನಾವು ಮುಂದಿರ್ತೀವಿ ನಮ್ಮನ್ನ ಮುಂದಿರ್ತಾರೆ ಎಲ್ಲ. ಮತ್ತೆ ಹೊಳೆಯ ನೀರು ತಗೊಂಡು ದೀಪ ಹಚ್ಚಿದಂತ ಪವಾಡಗಳು ಮಾಡ್ಯಾರ. ಎಲ್ಲಾ ಸಮಾಜದವ್ರು ಕೂಡಿ ಎಲ್ಲಾ ಒಂದೊಂದು ಕೆಲಸ ಮಾಡಿ ಈ ಉಜ್ರಮಣಿಯಿಂದ ಈ ತೇರು ಕಾರ್ಯಕ್ರಮ. 7 ಕೋಟಿ 7 ಕೋಟಿ 7 ಕೋಟಿ ಎನ್ನುತ್ತ ಮೈಲಾರ ಲಿಂಗಕ್ಕೆ ಹೋಗೋಣ. ಆಯ್ತು, ನಾ ತೇರಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋರು ಸರ್. ಅವಶ್ಯವಾಗಿರಿ. ಇನ್ನೇನು ಕೆಲವೇ ನಿಮಿಷದೊಳಗ ತೇರಿನ ಒಂದು ರಥೋತ್ಸವ ನಡೀತೈತಿ ಸರ್. ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳ ಆಗಮನೂ ಆಗ್ತೈತಿ. ಅಂದ್ರೆ ಅವ್ರ ಸ್ವಾಮಿಗಳು ಕಮಿಟಿಯಿಂದ ಬರ್ತಾರೆ ಸರ್. ಅವ್ರು ಬಂದು ಈ ರಥೋತ್ಸವಕ್ಕ ಚಾಲನೆ ಮಾಡ್ತಾರಲ್ಲ, ರಥೋತ್ಸವಕ್ಕ ಸಂತೋಷ. ಅದರ ಭೇಟಿಯಾಗಿ ಅವರ ಆಶೀರ್ವಾದ ತಗೋತೀವಿ. ಮತ್ತೆ ಈ ತೇರ್ ಹೊಸದೈತಲ್ರಿ, ಏನು ಈ ವರ್ಷ ಮಾಡ್ಸಿದ್ವಿ? ಇಲ್ಲ ಸರ್, ಇದು ಸುಮಾರು 1971 ರೆಡಿ ಆದದ್ ಸರ್ ತೇರು. ಇದನ್ನ ಹಳ್ಳೂರವ್ರು ನಮ್ಮ ಹಿರಿಯರು ಹೇಳ್ತಿದ್ರಿ. ಹಿರಿಯರು ಏನ್ ಹೇಳ್ತಿದ್ರ ಅಂದ್ರ, ಇಲ್ಲ ಹಳ್ಳೂರವರು ಮಾನಪ್ಪ ಬಡಿಗೇರವರು ಇದನ್ನ ತೇರನ್ನ ತಯಾರು ಮಾಡ್ಯಾರ ಅಂತ ನಾವು ಕೇಳ್ಕೊಂಡ್ವಿ. ಎಷ್ಟೇ ಇಸ್ವಿಯಾಗ್ರಿ ಇದು? 1971 ಹಾಕ್ಯಾರ್ರಿ. ಆಮೇಲೆ ಸರ್ ಇಲ್ಲೆಲ್ಲಾ ನಮ್ಮ ಫ್ರೆಂಡ್ಸ್ ಇವರೆಲ್ಲಾ ಸೇರ್ಕೊಂಡು ಏನ್ ಮಾಡ್ಯಾರಿ, ಗಾಲಿಗಳನ್ನ ಹೊಸದ್ ಮಾಡಿದ್ರು. ಮುದುಗಲ್ಲಿಂತ್ರ ಕಲ್ಲು ತರಿಸಿದ್ರು. ಮೊದಲಿನ ಗಾಲಿ ಸ್ವಲ್ಪ ನಶಿಸಿರುವುದರಿಂದ ಇವನ್ನ ಹೊಸವನ್ನ ಮಾಡಿದ್ರಿ. ಹೊಳಿ ಬಂದು ಸ್ವಲ್ಪ ಇದು ಆಗಿತ್ತು. ಈಗ ಹೊಸ ಗಾಲಿ, ಹೊಸ ತೇರು, ಹೊಸ ಒಂದು ನಾನ್ ನೋಡಿದಂಗ ತೇರು ಹೊಸದ ಕಾಣಿಸ್ತ, ಅದಕ್ಕೆ ಹೊಸದ ಏನು ಅಂತ ಇಲ್ರಿ. ಪ್ರತಿ ವರ್ಷ ಈ ರೀತಿ ವಿಜೃಂಭಣೆ ಇರತೈತಿ ಸರ್. ಇದನ್ರಿ ಹೌದ್ರಿ. ಎಷ್ಟ್ ಕೆಜಿ ಇರ್ತೈತಿ ಅಂಜಾದ್? ಇದು ಸುಮಾರು 60,000 ಎಲ್ಲಾ ನಮ್ಮ ದೈವದ ಬಳಗ ಹೋದ ವರ್ಷನ ಅದನ್ನ ಕೊಡುಗೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಭಕ್ತಿಗಾಗಿ ಎಲ್ಲಾ ಸೇವೆಯನ್ನ ಮಾಡ್ತಾರೆ ನಮ್ಮಲ್ಲಿ. ಯಾವುದೇ ಭೇದ ಭಾವ ಇಲ್ಲ, ಜಾತಿ ನಿಂದನೆ ಇಲ್ಲ. ಎಲ್ಲರೂ ಸಹೋದರರಂತೆ ಅತಿ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಅಗದಿ ವರ್ಷ ನಮ್ದು ಈ ರೀತಿ ನಡೀತೈತಿ. ನೀವ್ ಹೇಳೋ ಪ್ರಕಾರ ಅಪ್ಪಾರ್ ಪವಾಡ ಬಾಳ ಅದ್ಭುತವಾಗಿ ಸರ್. ಎಲ್ಲಾ ಪವಾಡಗಳನ್ನ ನಮ್ಮ ಹಿರಿಯರ ಬಾಯಿಲಿ ಕೇಳಿದ್ರೆ ಇನ್ನೂ ಅಷ್ಟು ಸೂಕ್ತ ಅಂತ ನನ್ನ ಭಾವನೆ. ನಾನು ಸಣ್ಣವ ಸರ್. ಮಲ್ಲಿಕಾರ್ಜುನ ಅಜ್ಜಾರು ಹೊಳಿ ದಂಡಿಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡಾಗ ಪಣತಿ ಹಚ್ಚು ಅಂದ್ರ ಯಾರ ಸರ್? ಪಣತಿ ಹಚ್ಚಂದ್ರ ಅವ್ರು ಅಲ್ಲೇ ಮಣ್ಣು ತಗೊಂಡು ಪಣತಿ ಮಾಡಿ ಅಲ್ಲೇ ಒಂದು ಹತ್ತಿ ಹಾಕಿದ್ರಂತ ನಮ್ಮ ತೋಟಕ್ಕೆ. ಆ ಹತ್ತಿ ಅಂದ ಹಳ್ಳಿ ತಗೊಂಡು ಬತ್ತಿ ಮಾಡಿ ದೀಪ ಹಚ್ಚಿದಂತ, ಹೊಳೆಯ ನೀರು ತಗೊಂಡು ದೀಪ ಹಚ್ಚಿದಂತ ಪವಾಡಗಳು ಮಾಡ್ಯಾರ. ಇದು ಯಾವಾಗ ಆತೈತ್ರಿ? ಇದು ನಾವು ಇನ್ನೂ ಹುಟ್ಟಿದಿಲ್ಲ ಅಂತ ನಮ್ಮ ಅಜ್ಜ ಮುತ್ಯಾರು ನಮ್ಗೆ ಹೇಳ್ಕೊತ ಬಂದಂತ ಒಂದಿದು ನಮ್ಗೆ ಹೇಳಿದ್ವಿ. ಹೌದು, ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ಹೇಳುವಂತ ಒಂದು ಸಂದರ್ಭ ಏನಿತ್ತು ಸರ್, ಲಾಯಗುಂದಿ ಅಂತ ಹೆಸರು ಹೆಂಗ್ ಬಂತು ಅಂದ್ರೆ, ರಾಜ ಮಹಾರಾಜರ ಕಾಲದಲ್ಲಿ ಲಾಯ ಅಂತಕ್ಕಂತ, ಲಾಯ ಅಂದ್ರ ಕುದುರೆ ಕಟ್ಟುವ ಸ್ಥಳ. ಕುದುರೆ ಕಟ್ಟುವ ಸ್ಥಳವನ್ನೇ ನಮ್ಮ ಊರನ್ನಾಗಿ ಮಾಡ್ಕೊಂಡಿದ್ರು ಚಾಲುಕ್ಯರು. ಆ ಚಾಲುಕ್ಯರ ಒಂದು ಆಡಳಿತದಿಂದ ನಮ್ಮ ಹಳೆ ಊರು ರಾಮಲಿಂಗೇಶ್ವರ ಐವಳ್ಳಿ, ಅದರ ಪಕ್ಕದಲ್ಲೇ ನಮ್ಮ ಊರು ಹಳೇದು. ಹೌದು, ಈಗೂ ಇದೆ. ನಶಿಸಿದೆ. ನಶಿಸಿರುವುದರಿಂದ ನಾವೆಲ್ಲರೂ ಸೇರ್ಕೊಂಡು ಇಲ್ಲಿಗೆ ಶಿಫ್ಟ್ ಆದಿವಿ. ಹಿಂದಕ್ಕೆ ಸರ ಅಲ್ಲಿ ನಮ್ಮ ಊರವ್ರು ಅಲ್ಲೇ ವಾಸ ಇದ್ರಂತ ಮೊದಲ. ಇದು ಸುಮಾರು 70-80 ವರ್ಷ ಇರ್ಬೇಕು. ಇದ್ರಂದ್ರ ಕುದುರೆ ಮೇಸುವ ಒಂದು ಇದನ್ನ ಮಾಡಿದ್ರ ಸ್ಥಳ. ಅಲ್ಲಿ ಒಂದು ಮಿಡಿನಾಗ ರಾವ್ ಗಂಟು ಬಿತ್ತಂತ್ರಿ. ಅಲ್ಲಿ ಮಿಡಿನಾಗ ರಾವ್ ಗಂಟು ಬಿತ್ತಂತ ರೈತರನ್ನ ದಿನಾ ರಾತ್ರಿ ಬಂದು ಒಬ್ಬೊಬ್ಬರನ್ನ ಇದು ಮಾಡಾಕತ್ತಿದ್ದ. ಹಿಂಗಾಗಿ ಮತ್ ಎಲ್ಲಾರು ಸೇರಿ ಮಲ್ಲಪ್ಪ ಅಜ್ಜಾರನ ಹೊಳೆ ಹುಚ್ಚೇಶ್ವರ ಅಜ್ಜಾರು ಬಂದ್ ಹೋದ್ರಂತ. ಅಲ್ಲಿ ಹೋಗಿ ಹಿಂಗಾದ್ರ ಅಲ್ಲಿ ನಮ್ಮನ್ನೆಲ್ಲಾ ಸರ್ವನಾಶ ಮಾಡತ್ ಆಯ್ತು ಗುಂದಿ ಜನನ. ಇಲ್ಲಿ ಮುಂದ್ ಹೋಗಿ ಹೊಳಿದಂಡಿ ಮಲಪ್ರಭಾ ನದಿ ಮಗ್ಲ ಒಂದು ಊರ್ ಕಟ್ಟಿ ಅಲ್ಲೇ ನಾವು ಒಂದು ವಾಸ ಹುಡ್ಕೊಂಡು ಮಾಡ್ಕೊಂಡ್ ಹೋಗೋಣ ಅಂತೇಳಿ ಇಲ್ಲಿ ಕರ್ಕೊಂಡ್ಬಂದು ಇಲ್ಲೇ ನಮ್ ಲಾಯದ್ಗುಂದಿ ಅಂತೇಳಿ ಇದು ಮಾಡ್ಯಾರ. ಸುಮಾರು ಎಷ್ಟು ವರ್ಷ ಆತ್ರಿ ಸರ್? ಅಲ್ರಿ 100 ವರ್ಷದ ಹಿಂದೆ ಲಾಯ ಇದು ಚಾಲುಕ್ಯರಿದ್ದಾಗ ಕುದುರೆ ಓಡಿಸುವಂತ ಕಟ್ಟಕ್ ಲಾಯ ಉತ್ಸವ ಅಂತ ಹೇಳಿ ಲಾಯದ್ಗುಂದಿ ಅಂತ ಮಾಡ್ಯಾರ್ರಿ. ಹೌದ್ರಿ. ಅಲ್ಲಿ ಲಾಯದ್ಗುಂದಿ ಬರುವರ್ತ ಮಾಡ್ಕೊಂತ ಬಂದ್ರಿ. ಬಾದಾಮಿ ಚಾಲುಕ್ಯರು ಹಿಂಗೆಲ್ಲ ಕೂಡಿಕೊಂಡು ಐವಳ್ಳಿಯರು ಈ ಚಾಲುಕ್ಯದಿಂದ ಬಂದ ಯುದ್ಧ ಮಾಡುವಾಗ ಇದು ಕಟಾಪೂರು, ಲಾಯದ್ಗುಂದಿ, ಬಾದಾಮಿ, ಐಹೊಳಿ ಇವೆಲ್ಲ ಸೇರಿಸಿ ಹಿಂಗ್ ಮಾಡಿದ್ರಿ.
ಲಾಯದ ಗುಂದಿ ಅಂತ ಹೇಳಿ ರಥೋತ್ಸವದ ಇನ್ನೊಂದು ಏನಂದ್ರೆ ಸರ್ ವಿಶೇಷ, ನಮ್ಮ ಹಳ್ಳಿ ಸಾಣದ ಮೊದಲ ದೊಡ್ಡದ್ ಮಾಡ್ಬೇಕು, ಜಾತ್ರೆ ವಿಜೃಂಭಣೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಹಿರಿಯರಲ್ಲಿ ಒಂದು ವಿಚಾರ ಬಂದಾಗ ಅವ್ರೆಲ್ರು ನಮ್ಮ ತೇರಿಗೆ ಹಗ್ಗವನ್ನ ಕಳ್ಳಿಗುಡ್ದಿಂದ ಬರ್ತಿತ್ತು, ಕಳಸ ಲಿಂಬಲು ಅಲ್ಲಲ್ಲ ಒಂದ್ ನಿಮಿಷ ನನಗೆ ಅದ ಬೇಕಾಗೈತ್ರಿ. ಈ ತೇರಿಗೆ ಬಾಬು ಕೊಟ್ಟಿರ್ತಕ್ಕಂತ ನೀವು ಕೊಟ್ಟಿರೋದು ಆ ಊರ ಹೆಸರು ಮತ್ತು ಏನೇನು ಬಾಬು ಕೊಟ್ಟಿರೋ ಅನ್ನೋದು ಹೇಳಿ. ಕಳಸ ನಿಂಬುಲಗುಂದ್ರಿ, ನಿಂಬುಲಗುಂದಿಂದ ಕಳಸ ಬರತ್ರಿ, ನಿಂಬಲಗುಂದಿಂದ ಈ ರಥೋತ್ಸವಕ್ಕೆ ಕಳಸ ಬರ್ತೈತಿ. ಕಟ್ಟಿಗೆ ಕೊಟ್ನಳ್ಳಿಯಿಂದ ನಂದಿಕೋಲ್ ಬರ್ತೈತಿ, ಕೊಟ್ರಡಿ ಗ್ರಾಮಸ್ಥರಿಂದ ನಂದಿಕೋಲ್. ಇಲ್ಲೇ ನಮ್ಮಲ್ಲೇ ಅದು ಕಳಿ ಹುಡ್ಕ ಹಗ್ಗ ಕೊಟ್ಟಿದ್ರಿ, ಅವ್ರು ಬರೋ ಕಾರಣದಿಂದ ಬಿಟ್ಟು ಮತ್ತೆ ಇಲ್ಲೇ ಬಂದ್ರು. ಇಲ್ಲೇ ಕಾರಣ ಬಿಟ್ಟು ಇಲ್ಲೇ ನಮ್ಮಲ್ಲೇ ಹಗ್ಗ ಇಟ್ಕೊಂಡ್ವಿ. ಹಗ್ಗ ಇಲ್ಲಿಂದ ಲಾಯದ ಗುಂದಿಂದ ಹಗ್ಗ. ಆನಂತರ ಕಳಸ ಯಾರು ಕೊಡ್ತಾರೆ ಸರ್? ಕಳಸ ಲಿಂಬಲಗುಂದಿ ಒಳಗನೆ ಇರ್ತೈತಿ. ಸಿದ್ದಯ್ಯನವರ ಸ್ವಾಮಿಗಳ ಮನೆಯಲ್ಲಿ ಪೂಜೆಗೊಳ್ತೈತಿ. ಅಲ್ಲಿ ಇವತ್ತಿನ ದಿವಸ ಊರ್ ತುಂಬಾ ಮೆರವಣಿಗೆಯಿಂದ ಎಲ್ಲರ ಒಂದು ಇದರ್ಲಿಂತ್ರ ಬಾಜಾ ಭಜಂತ್ರಿಗಳೊಂದಿಗೆ ಲಿಂಬಲಗುಂದಿ ಅಂತ ಲಾಯಗುಂದಿ ತನನು ಇಡೀ ಊರು ಸುತ್ತಾಡಿ ಇಲ್ಲಿ ಬಂದು ಕಳಸಾರೋಹಣ ಮಾಡ್ತಾರ ಸರ್. ಅಜ್ಜಾರ್ ಬಂದು ಅದನ್ನ ನೆರವೇರಿಸಿದಾಗ ರಥೋತ್ಸವ ಜರುಗತೈತಿ. ಆಯ್ತು. ಈ ತೆರಿಗೆ ಅಲಂಕಾರ ಯಾರು ಮಾಡ್ತಾರೆ? ಬಡಿಗೇರು, ಕಂಬಾರು, ಮತ್ತ ಬೆಂಗಳೂರಿಂದ ಹೂವ ಅಲಂಕಾರ ಮಾಡೋರು ಎಲ್ಲ ಅವರೇ ಮಾಡ್ತಾರೆ. ಇಲ್ಲಿ ಕಂಬಾರು ಎಲ್ಲರೂ ಹಿಂದಿನ ಹಿರಿಯರ ಪ್ರಕಾರ ಬಾಬನ ಕೊಟ್ಟಿವಿ. ಬಡಿಗೇರಿಗೆ, ಕಂಬಾರಿಗೆ ಮತ್ತು ಬಾಬ್ ಕೊಡ್ತೀವಿ. ಬಹು ಸಮಾಜದವ್ರು ಸಮಾಜ ನೋಡ್ರಿ ಸರ್, ಎಲ್ಲಾ ಸಮಾಜದವ್ರು ಕೂಡಿ ಎಲ್ಲಾ ಒಂದೊಂದ್ ಕೆಲಸ ಮಾಡಿ ಈ ಒಂದು ವಿಜೃಂಭಣೆಯಿಂದ ಈ ತೇರು ಕಾರ್ಯಕ್ರಮ. ಅದಕ್ಕೆ ಏನಂತಾರೆ ಹಿರಿಯರಂದ್ರೆ ಭಾವೈಕ್ಯತೆ ಜಾತ್ರೆ. ಸರ್ ನಮ್ಮಲ್ಲಿ ಎಲ್ಲಾ ಜಾತಿಯವರು 24 ಜಾತಿಯವರು ಅದರಿ. ಒಬ್ಬರು ನಾವು ಜಾತಿ ಇಲ್ಲ, ಪಕ್ಷ ಪಂಗಡಿಲ್ಲ, ನಾವು ಬಿಜೆಪಿ JDS ಅನ್ನೋಂಗಿಲ್ಲ. ಎಲ್ಲರ ಕೂಡಿ ಜನ ಸನ್ನಿಧಿ ಒಳಗೆ ನಾವೆಲ್ಲರೂ ಸಮಾನರು ಅನ್ನುವಂತ ದೃಷ್ಟಿ. ಅದು ಇಲೆಕ್ಷನ್ ಬೇರೆ ಸಾಮರಸ್ಯ ಜೀವನ. ಇಲ್ಲಿ ಸರ್ ಒಂದ್ ನಿಮಿಷ, ಇವ್ರು ಬಾಬು ಅಂತ ಹೇಳಿ ಧರ್ಮದಿಂದ ಮುಸ್ಲಿಂ ಆದ್ರೂ ಸಹಿತ ಒಬ್ಬ ಹಿಂದೂ ಎಷ್ಟು ಕೆಲಸ ಮಾಡ್ತೀನಿ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿ ಅಂದ್ರೆ ಎಲ್ಲಾ ಧರ್ಮದವರು ಅದಾರ ಅನ್ನೋದಕ್ಕೆ ನಾನು ಉದಾಹರಣೆ ಹೇಳಿ. ನಾನು ಹೇಳಿದ್ರಿ, ನೀವೀಗ ಮಲ್ಲಿಕಾರ್ಜುನ ರಥೋತ್ಸವ ಅಂತಾರಲ್ಲ, ಇದಕ್ಕೆ ಇನ್ನೊಂದು ನೀವು ಶಂಬಲ್ ಹಾಕೋರಿ ಪುರಾಣ ಗ್ರಾಮಸ್ಥರು ಕೂಡ. ಏನಂದ್ರ ಭಾವೈಕ್ಯತೆ ಜಾತ್ರೆ ಮಹೋತ್ಸವ ಅಂದ್ರೆ ಎಲ್ಲಾ ಸಮುದಾಯದವರು ನೀವು ಖಂಡಿತವಾಗಿ ಯಾವ ಜಾತಿ ಧರ್ಮ ನಮ್ ಜಾತ್ರೆ ನೋಡಿರ್ಬೋದು. ಇವರ ಒಂದು ಸಮುದಾಯದ ಧ್ವಜನ ಮೇಲೆ ಇರ್ತಾವ ನೋಡಿರ್ಬೇಕಾರೆ ಇವತ್ತಿನವರೆಗೂ. ನಮ್ದು ಈ ವರ್ಷ 51ನೇ ವರ್ಷ ಜಾತ್ರೆ. ಮುಸ್ಲಿಮರು ಬಂದು ಗರುಡ ಪಟ ಕಟ್ಟಿಂದ ನಮ್ಮ ಜಾತ್ರೆ ಪ್ರಾರಂಭ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಸರ್. ಅದು ಬದಿಗಿಟ್ಟು ಎಲ್ಲ ಈಗ ಯಾವ ರೀತಿ ಯಾವುದೇ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುವ ನಿಮಗೆ ಈ ಜಾತ್ರೆ ಬಗ್ಗೆ ಅನ್ಸುತ್ತೆ ಹೇಳಿ? ಬಹಳ ತುಂಬಾ ಇಷ್ಟ ಅನ್ಸುತ್ತೆ. ಅಲ್ಲ ನಿಮ್ಮನ್ನ ಎಲ್ಲಾ ಸಮುದಾಯದ ಎಲ್ಲಾ ಸಮುದಾಯರು ಅದು ಬಹಳ ಸಂತೋಷ. ನಾವು ಯಾವ್ದಕ್ಕೂ ನಮ್ಮನ್ನ ಯಾವ್ದಕ್ಕೂ ಹಿಂದ್ ಬಿಡೋದಿಲ್ಲ. ನಾವು ಕುರುಬರು ನೇಕರು ಅದು ಒಟ್ಟ ಇಲ್ಲ ಸರ್. ಪ್ರತಿಯೊಂದಕ್ಕೂ ನಾವು ಮುಂದಿರ್ತೀವ್ರಿ. ನಮ್ಮನ್ನ ಮುಂದಿಡ್ತಾರೆ ಎಲ್ಲ. ಮತ್ತೆ ಅದು ನಿಮ್ಗೆ ಬಹಳ ಸಂತೋಷ ಆಯ್ತು. ಮತ್ತೆ ಯಾಕಂದ್ರೆ ಹಿಂದೂ ಕ್ರೈಸ್ತ ಮುಸ್ಲಿಂ ಎಷ್ಟೋ ಬಡದಾಡ್ತೀವಿ ನಾವು. ಅದು ಇಲ್ಲ ಸರ್, ತಮಗೊಂದು ಗೊತ್ತಿರಬಹುದು, ಮಹಾಯಜ್ಞ ಯಾಗವನ್ನ ಮಾಡಿದೀವಿ ಹಿಂದಿನ ದಿವಸ. ಅದಕ್ಕೆ ಮುಸ್ಲಿಂ ಬಾಂಧವರು ಎಲ್ಲಿಯಾದ್ರೂ ಸೇರಿದ ಉದಾಹರಣೆ ಇದ್ರೆ ಲಾಯದಗುಂದಿಯಲ್ಲಿ ಮಾತ್ರ. ಅಂತ ಮುಸ್ಲಿಂ ಬಾಂಧವರು ಸಹಿತ ಕೈ ಜೋಡಿಸಿ ಮಹಾಯಾಗಕ್ಕ ಬಹಳಷ್ಟು ಮುಂದೆ ನಿಂತು ಹಿರಿತನ ತಗೊಂಡು ಜಿಮ್ಮೆದಾರಿಕೆ ತಗೊಂಡು ಇದನ್ನ ಯಶಸ್ವಿ ಮಾಡಿ ಗೊಳಿಸೋಣ ಅಂತ ಕಟಿಬದ್ಧರಾಗಿ ನಿಂತವ್ರು ಯಾರು ಅಂತಂದ್ರೆ ಎಲ್ಲಾ ಧರ್ಮದವರು. ಸರ್ 15 ದಿವಸದಿಂದ ಒಂದ್ ಇವತ್ತು ಪ್ರಸಾದದ ಅಲ್ಲಿ, ಇವತ್ತು ತೇರಿನ ಬಗ್ಗೆ ಅಲ್ಲಿ, ನೀವು 2 ಕಡೆ ನಾಟಕದ ಅಲ್ಲಿ ಯಾವ್ದ ಅಲ್ಲಿ ನಮ್ಮ ಊರಾಗ 15 ದಿವಸದಿಂದ ಎಲ್ಲಾರು ಯುವಕರು ಹಿರಿಯರು ಎಲ್ಲಾರು ಕೆಲಸ ಮಾಡ್ಯಾರ ಸರ್. ಈಗ ನೋಡ್ರಿ 2 ದಿವಸ ಆತು ಊಟದ್ದು. ಇನ್ನಿ ದಿವಸ ಉದುರ್ ಚರ್ಚಕ, ಇವತ್ತಿನ ದಿವಸ ಬುಂದೆ ಕೊಟ್ಟಾರ, ಜಿಲೇಬಿ ಕೊಟ್ಟಾರ, ಎಲ್ಲಾ ತರದ ಮಹಾಪ್ರಸಾದ ದೊಡ್ಡ ಕೆಲಸ. ದೊಡ್ಡ ಕೆಲಸ ರೀ. ಭಾವೈಕ್ಯತೆ ಸಂಭ್ರಮವನ್ನ ಇಡೀ ರಾಜ್ಯಕ್ಕೆ ನಾವು ನೀವು ಕೂಡ ಸಾರೋಣ ಅಂತ. ಮುಂಬರೋ ದಿನಗಳಲ್ಲಿ ನಮ್ಮ 2 ಹಳ್ಳಿ ಅಲ್ಲ, ಹಳ್ಳಿಗಳಲ್ಲ, ಇನ್ನೂ ಹೆಚ್ಚು ಹಳ್ಳಿಗಳು ಭಾವೈಕ್ಯತೆ ಜಾತ್ರೆ ಮಾಡ್ಲಿ ಅಂತ ಈ ಅಪ್ಪನ ಸಾಕ್ಷಿಯಾಗಿ ನಾವೆಲ್ಲರೂ ಕೇಳ್ಕೊಳ್ಳೋಣ. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ನಮಸ್ಕಾರ. ನಮಸ್ಕಾರ.